ಹಾಯ್ ಫ್ರೆಂಡ್ಸ್, ನಾವಿವತ್ತು ಕಲ್ತಪ್ಪವನ್ನು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಸೊಸೈಟಿ ರೇಷನ್ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೀನಿ. ಒಂದು 2 ಕಪ್ ಆಗುವಷ್ಟು. 2-3 ಗಂಟೆ ಇದನ್ನು ನೆನೆ ಹಾಕಬೇಕು. ತೊಳೆದು ನಾನು ನೆನೆ ಹಾಕಿಟ್ಟಿದ್ದೇನೆ. ಅದಕ್ಕೆ ನಾನು ಬೆಲ್ಲವನ್ನು ಕೂಡ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 1 ಚಿಪ್ಪಾಗುವಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆ 4-5 ಏಲಕ್ಕಿ ಹಾಗೂ 1 ಈರುಳ್ಳಿ. ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಚೂರುಗಳನ್ನು ಹಾಕ್ಕೊಂಡಿದ್ದೀನಿ, ಇದು ರುಬ್ಬಲಿಕ್ಕೆ. ನಂತರ ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಅದ್ರ ಜೊತೆ ನೆನೆ ಹಾಕಿದ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಏಲಕ್ಕಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನೀರು ದೋಸೆ ಹದಕ್ಕೆ ರುಬ್ಕೊಳ್ಬೇಕು. ಈಗ ಇದಕ್ಕೆ ನೀರನ್ನು ಸೇರಿಸೋದು ಬೇಡ. ಬೆಲ್ಲವನ್ನು ನೀರು ಮಾಡ್ಕೊಂಡಿರೋದ್ರಿಂದ ಅದೇ ನೀರಲ್ಲಿ ಇದನ್ನು ರುಬ್ಕೊಳ್ಳುವ. ಇದು ಸಿಹಿಗೆ ತಕ್ಕಷ್ಟು ಹಾಕ್ಕೊಳ್ತೀನಿ, ಆಮೇಲೆ ಟೇಸ್ಟ್ ನೋಡಿ ಹಾಕ್ಬೋದು. ಹಾಗೆ ಸ್ವಲ್ಪ ರುಬ್ಬಿ ಆದ ನಂತರ ಕೊಚ್ಚಿಗೆ ಅನ್ನವನ್ನು ಸೇರಿಸ್ಕೊಳ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಈಗ ರುಬ್ಕೊಂಡು ರೆಡಿಯಾಗಿದೆ. ಇದನ್ನೊಂದು ಪಾತ್ರೆಗೆ ತೆಗೆದುಕೊಳ್ಳುವ. ನೋಡಿ, ಇದಕ್ಕೆ ಬೇಕಾದರೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಸೇರಿಸ್ಕೊಳ್ಬೋದು. ಒಂದು ಕಡೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಂತಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ಚೂರುಗಳನ್ನು ಮಾಡ್ಕೊಂಡಿದ್ದೇನೆ. ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು. ನಂತರ ಅದೇ ಬಂದಕ್ಕೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀವಲ್ಲ, ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಳ್ಳುವ. ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಹುರಿಬೇಕು. ಈಗ ಅದನ್ನು ಕೂಡ ಬಾಣಲೆಯಿಂದ ತೆಗೆದು ಬಂದ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ಸಮಯದಲ್ಲಿ ಬೇಕಾದರೆ ಸಿಹಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಬೋದು. ಹಾಗೆ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡದು ನೀವು ಅಷ್ಟು ಬಂದವನ್ನು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ಸೌಂಡ್ ಆಗುವಷ್ಟು ಸೇರಿಸ್ಕೊಳ್ಬೋದು. ಇದು ಸ್ವಲ್ಪ ದಪ್ಪವಾಗಿದ್ದರೆ ಒಳ್ಳೆಯದು. ಈಗ ಅದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಒಂದು ಕಡೆ ಬೆಂದಿದೆ. ಈಗ ಮೊದಲನೇ ಸಲ ಆಗಿದ್ದರಿಂದ ಅದನ್ನು ನಿಧಾನವಾಗಿ ತೆಗೆದು ಅದನ್ನು ಸ್ವಲ್ಪ ಹೊತ್ತು ಉಲ್ಟ ಹಾಕಿ ಬೇಯಿಸ್ಕೊಂಡಿದ್ದೇನೆ. ಹಾಗೆ ನೋಡಿ, ರೆಡಿಯಾಗಿದೆ. ಚೆನ್ನಾಗಿ ಬಂದಿದೆ ನೋಡಿ, ಬಿಸಿಯಾಗಿದೆ. ಹಾಗೆ ನೋಡಿ, ಎಲ್ಲವನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಗೋಲ್ಡನ್ ಕಲರ್ ಬಂದು ಚೆನ್ನಾಗಿ ದೋಸೆ ಥರನೂ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದ್ದೇನೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ರೆಡಿ ಮಾಡ್ಬೋದು. ಸ್ವೀಟಾಗಿ ಚೆನ್ನಾಗಿ ತಿನ್ಬೋದು. ಮಾಡಿ ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.